ಗ್ರಾಮದ ಎಲ್ಲ ಪಂಚಾಯತಿ ಸದಸ್ಯರು, ಅದೇ ರೀತಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ SDMC ಅಧ್ಯಕ್ಷರು ತಾವೆಲ್ಲರೂ ಸೇರ್ತಾರೆ. ಎಲ್ಲರಿಗೂ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾರೆ. ಇವತ್ತಿನ ಸಭೆ ಸಾಮಾಜಿಕ ಪರಿಶೋಧನೆ ಗ್ರಾಮ 2023-24 ಸಾಲಿನ ಹೋದ ವರ್ಷ 23-24 ಸಾಲಿನಲ್ಲಿ ಆದಂಥ ಕಾಮಗಾರಿಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು 2 ಯೋಜನೆ ಸಾಮಾಜಿಕ ಪರಿಶ್ರಮ ಮಾಡ್ತಾರೆ. ಸಾಮಾಜಿಕ ಪರಿಶೋಧನೆ ಅಂದರೆ ಮೂಲ ಉದ್ದೇಶ ಇಡೀ ಸಮಾಜ ಜನರ ಸಮುದಾಯ ಮಾಡ್ತಾರೆ ಪರಿಶೋಧನೆ. ಎಲ್ಲ ಪರಿಶೋಧನೆ ಅಡಿಟ್ ಅಂತಾರಲ್ಲ ಇಂಗ್ಲೀಷ್ ಒಳಗೆ, ಎಲ್ಲ ಅಡಿಟ್ ಎಲ್ಲ ತಾಲೂಕು ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಕೋಣೆ ಮಾಡ್ತಕ್ಕಂಥದ್ದು. ಬಟ್ ಈ ಸಾಮಾಜಿಕ ಪರಿಶೋಧನೆ ಅಂದರೆ ಇಡೀ ಸಮುದಾಯ ಜೊತೆ ಮಾಡ್ತಕ್ಕಂಥದ್ದು. ಅಂದ್ರೆ ಬಹಿರಂಗವಾಗಿ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಮಗಾರಿಗಳಾಗ್ಯಾವ, ಎಲ್ಲೆಲ್ಲಿ ಕಾಮಗಾರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಮಾಜಿಕ ಪರಿಶೋಧನೆ ಮುಖಾಂತರ ಎಲ್ಲರಿಗೂ ಮಾಹಿತಿ ಕೊಡ್ಬೇಕಂತೇಳಿ ಆ ಕಾರಣಕ್ಕಾಗಿ ಇವತ್ತು ಸಭೆ ಹಮ್ಮಿಕೊಂಡಿದ್ದೆವು. ಈ ಒಂದು ಸಭೆಗೆ ನಮ್ಮ CDP ಅಧಿಕಾರಿಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರಿಗೆ ಏನೋ ಮೀಟಿಂಗ್ ಇದ್ದಕ್ಕೆ ಬಂದಿಲ್ಲ. ಅವ್ರು ಬಂದಿಲ್ಲ ಅಂತೇಳಿ ಯಾವುದೇ ಸಭೆಯನ್ನು ರದ್ದುಗೊಳಿಸದೆ ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿಯ ಗಣ್ಯ ಗ್ರಾಮಸ್ಥರಿಗೆ ಪರವಾಗಿ ಅಂತೇಳಿ ಸ್ವಲ್ಪ ಅಧ್ಯಕ್ಷತೆ ಮಾಡಿ ಸರ್ ಅವರ ಅಧ್ಯಕ್ಷತೆ ಏನೇ ಇದಕ್ಕೆ ಆಗಿ ಹೋಗ್ತಾರೆ ತಾಲೂಕು ಹೊಣಗಾರಾಗ್ತದೆ. ಅಷ್ಟು ಜನರು ಕೇಳಬೇಕಂತ ಪ್ರಶ್ನೆಗಳಿಗೆ ನಮ್ಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ನಮ್ಮ ಪಂಚಾಯತ್ ಉತ್ತರ ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ಸರ್ಕಾರ ಬಂದು ನೋಡಲ್ ಅಧಿಕಾರಿಗೆ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅವ್ರು ಬರೆದ ಪಕ್ಷದಾಗ ನಿಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಪಂಚಾಯತ್ ಎಲ್ಲ ಹೊರತುಪಡಿಸಿ ನಿಮ್ಮಲ್ಲೇ ಇರ್ತಕ್ಕಂಥ ನಿಮ್ಮೂರಿಗೆ ಒಬ್ಬರ ಅಧ್ಯಕ್ಷ ಸಭೆ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಮ ಹಸಗುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಟಲ್ ಆಗಿ ಒಂದು 2023-24 ಸಾಲ 60 ಕಾಮಗಾರಿಗಳಾಗಿವೆ. ಹಳ್ಳಿ ಸೇರಿ 7 ಹಳ್ಳಿ ಅಂತ ಹೇಳ್ತಾರೆ, 7 ಹಳ್ಳಿನ ಸೇರಿ ಹಸಗುಣಿ ಗ್ರಾಮದಾಗ ಒಂದು 28 ಕಾಮಗಾರಿಗಳಾಗಿವೆ. ಕೆರಿ ಸಾವಳಿಯಲ್ಲಿ ಯಾವುದೇ ಕಾಮಗಾರಿ ಕಟ್ಟರ ಸಾವಳಿಗೆ ಯಾವುದೇ ಕಾಮಗಾರಿಗಳಿಲ್ಲ. ಚಾಕಳಿಯಲ್ಲಿ 23 ಕಾಮಗಾರಿಗಳಾಗ್ಯಾವ. ಆನಂತರ ಉಪ್ಪರ್ಗ 5 ಆಗ್ಯಾವಲ್ಲಿ. ಆನಂತರ ಸುಗನೂರು ಇಲ್ಲಿ ಸಾಗ್ನೂರು ಇಲ್ಲಿ 4 ಆಗ್ಯಾವ. ಇವು ಎಷ್ಟು ಕಾಮಗಾರಿಗಳು ಓದಿ ಹೇಳ್ತೀನಿ. ಆ ಕಾಮಗಾರಿಗಳು ಆಗ್ಯಂದ್ರೆ ಆಗ್ಯಾವ ಅಂತ ಹೇಳ್ರಿ, ಅಥವಾ ಈ ಹೆಸರುಗುಡಿ ಜನ ಇದ್ರೆ ಇಲ್ಲಿನ ಕಾಮಗಾರಿ ಹೇಳ್ರಿ. ಏನು ಕೆಲಸ ಆಗ್ಯಾವ ಆಗ್ಯಾವ ಆಗಿಲ್ಲ ಓದಿ ಹೇಳ್ತಾವ. ಆಗ್ಯಾವ ಅಂದ್ರೆ ಆಗ್ಯಾವ ಅಂತ ಹೇಳ್ರಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ರಿ ಅಷ್ಟೇ. 2023-24 ಸಾಲಿನ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬಾಸ್ಕೆಟ್ಬಾಲ್ ಆಟದ ಮೈದಾನ ನಿರ್ಮಾಣ 23-24 ಶಾಲ್ಯಾಗ ಬಾಸ್ಕೆಟ್ಬಾಲ್ ಮಕ್ಕಳಿಗೆ ಆಡೋ ಸಲುವಾಗಿ ಬಾಸ್ಕೆಟ್ಬಾಲ್ ಆಗ್ಯದ. ಅದಕ್ಕೆ 10,682 ರೂಪಾಯಿ ಖರ್ಚಾಗಿರ್ಬೋದು. ಅದೇ ರೀತಿಯಾಗಿ 2022-23 ಅಂದ್ರೆ ದಿನ 1 ವರ್ಷದಿಂದ 2 ವರ್ಷ ಹಿಂದಿನ ಅಂದ್ರೆ ಪೇಮೆಂಟ್ ಈ ಕಡೆ ಆಗಿದ್ರು. ಸಾಲಿನ ಸರ್ವೆ ನಂಬರ್ 31/1ರಿಂದ ಹೊಲದವರಿಗೆ ನಾಲಾ ಹೂಳೆತ್ತರು ಆಗಿದ್ರು. ಇದಕ್ಕೆ ಟೋಟಲ್ ಖರ್ಚಾಗಿದ್ದು 1,72,870 ರೂಪಾಯಿ ಖರ್ಚಾಗಿದೆ. ಆನಂತರ 2020-21ನೇ ಸಾಲಿನ ಸರ್ವೆ ನಂಬರ್ 57/1ರಲ್ಲಿ ಲಿಂಗಪ್ಪ ಶಿವಪ್ಪ ಶಿಂಗೆ ಹೊಲದಲ್ಲಿ ಕ್ಷೇತ್ರ ಬದು ನಿರ್ಮಾಣ 2021-22 ಆಗಿದ್ದು. ಇದಕ್ಕೆ 25,200 ರೂಪಾಯಿ ಪೇಮೆಂಟ್ ಆಗಿದೆ. ಕೇಳಿ ಸರ್ ದಯಮಾಡಿ. 2020-21ನೇ ಸಾಲಿನ ಸರ್ವೆ ನಂಬರ್ 10ರಲ್ಲಿ ಲಿಂಗಪ್ಪ ಶಿವಪ್ಪ ಹರಿಜನ್ ದೇಶದಲ್ಲಿ ಕ್ಷೇತ್ರ ಬದು ನಿರ್ಮಾಣ 25,200 ರೂಪಾಯಿ ಪೇಮೆಂಟ್ ಆಗಿದೆ. ಅದೇ ರೀತಿ 2021-22ನೇ ಸಾಲಿನ ಸರ್ವೆ ನಂಬರ್ 74ರಲ್ಲಿ ಕ್ಷೇತ್ರ ಬದು ನಿರ್ಮಾಣ ಗೌಸ್ ಮೈಬೂಬ್ ಇವರು ಹೊಲದಾಗ ಮಕ್ಕಳಿಗೆ 24,648 ರೂಪಾಯಿ ಪೇಮೆಂಟ್ ಆಗಿದೆ. ಇಲ್ಲಿಗಾಲ್ ಪೇಮೆಂಟ್ ಕೆಲಸ ಮಾಡ್ತಾರೆ. ಅದೇ ರೀತಿ 2021-22ನೇ ಸಾಲಿನಲ್ಲಿ ಸರ್ವೆ ನಂಬರ್ 38/1ರಲ್ಲಿ ಕ್ಷೇತ್ರ ಬದು ಭಾಗಮ್ಮ ಮಡಿವಾಳಪ್ಪ ಕುಮಾರ್ ಅವರ ಹೊಲದಲ್ಲಿ 25,200 ರೂಪಾಯಿ ಪೇಮೆಂಟ್ ಆಗಿದೆ. 22-23 ಸಾಲಿನ ಹಸಗುಣಿ ಗ್ರಾಮದ ಸರ್ವೆ ನಂಬರ್ 266ರಲ್ಲಿ ಕ್ಷೇತ್ರ ಬದು ನಿರ್ಮಾಣ ಚಂದಪ್ಪ ಮಾಂತಪ್ಪ ಹೊಲದಲ್ಲಿ 26,544 ರೂಪಾಯಿ ಪೇಮೆಂಟ್ ಆಗಿದೆ. 2022-23ನೇ ಸಾಲಿನಲ್ಲಿ ಸರ್ವೆ ನಂಬರ್ 57/2ರಲ್ಲಿ ಚಂದಪ್ಪ ಮಲ್ಲಪ್ಪ ಮತ್ರಿ ಹೊಲದಲ್ಲಿ ಕ್ಷೇತ್ರ ಬದು ನಿರ್ಮಾಣ 27,000 ರೂಪಾಯಿ ಪೇಮೆಂಟ್ ಆಗಿದೆ. 2023 ಇದೇ ಅವ್ರ ಬಂದ ಕೆಲಸ ಆಗ್ಯದ. ಕೆಲಸ ಮಾಡಿ ಕೂಲಿ ಕಾರ್ಮಿಕರಿಗೆ ದುಡ್ಡು ಹೋಗ್ಯದ. ಅವ್ರ ಬಂದ ಕೆಲಸ ಆಗಿ ಪಕ್ಕದ ಹೊಲದವರು
ಕಂಡೀಷನ್ ಅಂದ್ರೆ ಎಲ್ಲ ಸಾರ್ವಜನಿಕರು ಬರ್ತಾರೆ ಕೆಲಸ ಆಗಿದ್ದು ಕೇಳ್ತೀರಿ ಆಯ್ತಾ ಯಾವ್ಯಾವ ಕೆಲಸ ಆಗ್ಯಾವ ಕೃಷಿ ಹೊಂಡ ಕೇಂದ್ರ ಆಮೇಲೆ ನಿರ್ಮಾಣ ವೈದ್ಯಕೀಯ ಕಾಮಗಾರಿ ಸಂಜಯ್ ಸಂಕಲ್ಪ ಮನೆ ಹಿಂದೂಗಡೆ ಈಗ ತಂದು ಸಂಜಯ್ ಸಂಕಲ್ಪ ಮನೆ ಸಂಜೆ ಆಗ್ಯದಿದ್ದು ಇವರಿಗೆ 7,574 ರೂಪಾಯಿ ಪೇಮೆಂಟ್ ಆಗ್ಯದ. ಆನಂತರ 2023-24 ಸಾಲಿನ ಸರ್ವೆ ನಂಬರ್ 23ರಲ್ಲಿ ಸರ್ವೆ ನಂಬರ್ 63ರಲ್ಲಿ ಅದೇ ರೀತಿಯಾಗಿ ಸರ್ವೆ ನಂಬರ್ 72/4ರಲ್ಲಿ ಹುಡುಗಿ ಗ್ರಾಮ ಕ್ಷೇತ್ರ ನಿರ್ಮಾಣ 36,544 ರೂಪಾಯಿ. ಅದೇ ರೀತಿಯಾಗಿ 23-24ನೇ ಸಾಲಿನ ಸರ್ವೆ ನಂಬರ್ 75/13ರಲ್ಲಿ ಅಣ್ಣಾ ಪಟೇಲ್ ಭಾಷಾ ಪಟೇಲ್ ಕ್ಷೇತ್ರ ನಿರ್ಮಾಣ 26,544 ಪೇಮೆಂಟ್ ಆಗ್ಯದ. ಸರ್ವೆ ನಂಬರ್ 75/9ರಲ್ಲಿ ಕ್ಷೇತ್ರ ದಸ್ತಗೀರ್ ಪಟೇಲ್ ಮಹಬೂಬ್ ಪಟೇಲ್ ಹೊಸಳ್ಳಿ 26,544 ರೂಪಾಯಿ ಪೇಮೆಂಟ್ ಆಗ್ಯದ. ಸರ್ವೆ ನಂಬರ್ 75/1ರಲ್ಲಿ ಕ್ಷೇತ್ರ ದಸ್ತಗೀರ್ ಪಟೇಲ್ ಮಕ್ಕಳಿಗೆ 26,544 ಬೇರೆಯವರಾಗಬೇಕು. ಅದೇ ರೀತಿಯಾಗಿ ಸರ್ವೆ ನಂಬರ್ 66ರಲ್ಲಿ ಶಬೀನಾ ಬೇಗಂ ಗಂಡ ಅಬ್ಬಾಸರಿ ಹೊಲದಲ್ಲಿ ನಿರ್ಮಾಣ 26,040 ರೂಪಾಯಿ ಪೇಮೆಂಟ್ ಆಗ್ಯದ. ಸರ್ವೆ ನಂಬರ್ 17ರಲ್ಲಿ ಬಸವರಾಜ್ ಮಹದೇವಪ್ಪ ಹೊಲದಲ್ಲಿ ಮಧು ನಿರ್ಮಾಣ 26,544 ರೂಪಾಯಿ. ಸರ್ವೆ ನಂಬರ್ 1ರಲ್ಲಿ ಶಾಂತಾಬಾಯಿ ಮಹದೇವಪ್ಪ ಹೊಲದಲ್ಲಿ ಮಧು ನಿರ್ಮಾಣ 26,544 ರೂಪಾಯಿ ಪೇಮೆಂಟ್ ಆಗ್ಯದ. ಸರ್ವೆ ನಂಬರ್ 17/17ರಲ್ಲಿ ದತ್ತು ಮಹದೇವಪ್ಪ ಹೊಲದಲ್ಲಿ ಮಧು ನಿರ್ಮಾಣ 26,544. ಸರ್ವೆ ನಂಬರ್ 57 ಸುಧಾರಾಣಿ ಭೀಮಾಸಿಂಗ್ ಹೊಲದಲ್ಲಿ ಮಧು ನಿರ್ಮಾಣ 26,040 ರೂಪಾಯಿ. ಸರ್ವೆ ನಂಬರ್ 107/1ರಲ್ಲಿ ವೀರಪ್ಪ ಮಲ್ಲಪ್ಪ ಹಸುಗುಂಡಿಗೆ 26,040 ರೂಪಾಯಿ ಪೇಮೆಂಟ್ ಆಗ್ಯದ. ಸರ್ವೆ ನಂಬರ್ 42ರಲ್ಲಿ ಕ್ಷೇತ್ರ ನಿರ್ಮಾಣ ವೀರಪ್ಪ ಬಾಳಪ್ಪ 24,648 ರೂಪಾಯಿ ಪೇಮೆಂಟ್ ಆಗ್ಯದ. ಸರ್ವೆ ನಂಬರ್ 49ರಲ್ಲಿ ಕ್ಷೇತ್ರ ನಿರ್ಮಾಣ ಬಾಳಪ್ಪ ಯಲ್ಲಪ್ಪ ಹೊಲದಲ್ಲಿ 26,040 ರೂಪಾಯಿ. ಸರ್ವೆ ನಂಬರ್ 43/2ರಲ್ಲಿ ಕ್ಷೇತ್ರ ಗೋಳಪ್ಪ ಅಮೋಘಪ್ಪ 22,752 ರೂಪಾಯಿ. ಸಾರ್ವಜನಿಕ ಸರ್ಕಾರಿ ಸಂಶಾನ್ ಭೂಮಿ ಅಭಿವೃದ್ಧಿ ಮಾಡಲು ಚಿತ್ತಾಗಾರ ಹಸುಗುಂಡಿಯಲ್ಲಿ ಹಾಗಾದ್ರೆ 52,560 ರೂಪಾಯಿ ಪೇಮೆಂಟ್ ಆಗಿದೆ. ಚಿತ್ತಾಗಾರ ಸಂಶಾನ್ ಭೂಮಿ ಇದು 2022-23 ಸಾಲಿನ ಸಾರ್ವಜನಿಕ ಗೋಕಟ್ಟ ನಿರ್ಮಾಣ ಹಸುಗುಂಡಿಯಲ್ಲಿ 1,24,965 ರೂಪಾಯಿ. ಗೋಕಟ್ಟ ಗೂಳೆತ್ತರ್ 2023-24 ಸಾರ್ವಜನಿಕ ಗೋಕಟ್ಟ ನಿರ್ಮಾಣ ಹಸುಗುಂಡಿಯಲ್ಲಿ ಅದು ಪಾರ್ಟ್ 1 ಮಾಡಿದೆ 2,70,70,515 ರೂಪಾಯಿ. ಟೋಟಲ್ 30,36,754 ರೂಪಾಯಿ ಟೋಟಲ್ ನಮ್ಮ ಇದು ಹಸುರುಳಿ ಗ್ರಾಮ ಪಂಚಾಯತಿಯಲ್ಲಿ ಕೂಲಿಗಾಗಿ ಖರ್ಚಾಗಿದ್ದು. ಅದೇ ರೀತಿಯಾಗಿ ಮಟೀರಿಯಲ್ ಖರ್ಚು ಇದು ಯಾರು ಫಾರೆಸ್ಟ್ ಅಂತಲ್ಲ ಅದು ನಾವು ಬಿಲ್ಡಿಂಗ್ ಅನ್ನು ಪ್ಲಾಂಟಿಂಗ್ ಮಾಡೋದು ಕಕ್ಕಡಕಿ ವಿಲೇಜ್ದಾಗ ಅದು ಕುಡಿದ ಬದಿ ಗಿಡ ಹಚ್ಚಲ್ಲ ಅದಕ್ಕೆ 1,10,308 ರೂಪಾಯಿ.
ನಂತರ ಇದು 2021-22ನೇ ಸಾಲಿನ ಸರ್ವೆ ನಂಬರ್ 106-1ರಲ್ಲಿ ದನದ ಕೊಟ್ಟಿಗೆ ನಿರ್ಮಾಣ ಶ್ರೀಮಂತ್ ಬಸಪ್ಪ ಸಾಲಿಮನಿ ಎಸ್.ಸಿ. ಇದು ಪೇಮೆಂಟ್ ಆಗಿರೋದು ಬರೀ MIS ಮಾಡ್ಯಾರ. ಇನ್ನು ಅವರಿಗೆ ಪೇಮೆಂಟ್ ಹೋಗಿಲ್ಲ. MIS ಮಾಡಿದ್ರೆ ಸರ್ಕಾರಕ್ಕೆ ದುಡ್ಡು ಬಂತು, ಖಾತೆಗೆ ಜಮಾ ಆಗ್ತದೆ. ಇಲ್ಲ ಅದಕ್ಕೆ 31,000 ರೂಪಾಯಿ, 31,170 ರೂಪಾಯಿ. ಅಂದ್ರೆ 22-23ನೇ ಸಾಲಿನ ಮುಖ್ಯ ರಸ್ತೆಯಿಂದ ಖಾಜಪ್ಪ ನೈಕೋಡಿ ಮನೆಯವರೆಗೆ CC ರಸ್ತೆ ಕಾಮಗಾರಿ ನಿರ್ಮಾಣ. ಇದು ಕಕ್ಕರ್ ಸಾವಳಿಗೆ ಊರ. ಇದಕ್ಕೆ ಟೋಟಲ್ 2,48,646 ರೂಪಾಯಿ ಮಟೀರಿಯಲ್ ಅಂದ್ರೆ ಎಲ್ಲ ಪೇಮೆಂಟ್ ಆಗಿಲ್ಲ. ಇದನ್ನು ಬರೀ MIS ಮಾಡ್ಯಾರ ಪಂಚಾಯತಿಂದ. ಯಾವ ಸರ್ಕಾರ ದುಡ್ಡು ಜಮಾ ಆಗ್ತಾವ ಅವ್ರ ಖಾತೆಗೆ ಜಮಾ ಆಗ್ತದೆ ಯಾರು ಏಜೆನ್ಸಿ ಮೂಲಕ. ಅದೇ ರೀತಿಯಾಗಿ 2022-23ನೇ ಸಾಲಿನ ಜೋಗೂರು ಮುಖ್ಯ ರಸ್ತೆಯಿಂದ ಹನುಮಂತರಾಯ ಸಾಹುಕಾರ ಹೊಲದವರೆಗೆ ಮುರುಮ್ ರಸ್ತೆ ನಿರ್ಮಾಣ 92,276 ರೂಪಾಯಿ ಪೇಮೆಂಟ್. ಅದು MIS ಆಗೈತೆ. ಈಗೇನು ನಾವು ಓದ್ಲತ್ತೀನಿ ಬರೀ MIS ಆಗೈತೆ. 2022-23 ಸಾಲಿನ ಹನುಮಂತರಾಯ ಸಾಹುಕಾರ ಹೊಲದಿಂದ ಶೇಖಪ್ಪ ಪಟೇಲ್ ಹೊಲದವರೆಗೆ ಮುರುಮ್ ರಸ್ತೆ ಏನು ಮಾಡಿಲ್ಲ. ಮುರುಮ್ ಹಾಕಿಲ್ಲ. ಹನುಮಂತರಾಯ ಸಾಹುಕಾರ ಹೊಲದಿಂದ ಶೇಖಪ್ಪ ಪಟೇಲ್ ಹೊಲದವರೆಗೆ ಇಲ್ಲ ನಾವು ನೋಡಿದಲ್ಲ ಹಾಗೆ ಹೊಲದವರೆಗೆ ಮುರುಮ್ ರಸ್ತೆ. ಅದೇ ರೀತಿಯಾಗಿ ವೀರಪ್ಪ ವಾಗ್ಮೋರೆ ಮನೆಯಿಂದ ಶಂಕರ ಹೊಲದವರೆಗೆ ಶೌಚಾಲಯದವರೆಗೆ ಮುರುಮ್ ರಸ್ತೆ. ನಾಗೂರ್ ಮುಖ್ಯ ರಸ್ತೆಯಿಂದ ವೀರಪ್ಪ ಮನೆಯವರೆಗೆ CC ರಸ್ತೆ 2,08,270 ರೂಪಾಯಿ. ಸರ್ವೆ ನಂಬರ್ 106 ನಿರ್ಮಾಣ ಸುಧೀರ್ SC ಹೊಳೆಯಲ್ಲಿ. ಇದು 30,830. ಇದು 45,000. ಇದು 45,36,061 ರೂಪಾಯಿ ಟೋಟಲ್ ಖರ್ಚು. ನಮ್ಮ ಪಂಚಾಯತ್ ಟೋಟಲ್ 70 ಲಕ್ಷ ರೂಪಾಯಿ ಒಂದು ವರ್ಷದಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚಾಗಿದ್ದು. ಅದರೊಳಗೆ 30 ಲಕ್ಷ ಕೂಲಿಗಾಗಿ ಖರ್ಚು ಮಾಡ್ಯಾರ. ಇಲ್ಲಿ 45 ಲಕ್ಷ ಬರೀ MIS ಮಾಡ್ಯಾರ. ಪೇಮೆಂಟ್ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನಾರು ಅಬ್ಜೆಕ್ಷನ್ ಇತ್ತು, ಕೆಲಸ ಆಗತ್ತೆ ಪೇಮೆಂಟ್ ಹೋಗ್ಯದ ಅಥವಾ ಏನಾರು ಇರ್ತದೆ ನಾವು ಅಬ್ಜೆಕ್ಷನ್ ಸಲ್ಲಿಸ್ಬೋದು. ಉದ್ದೇಶ ಯಾಕಂದ್ರೆ ಯಾಕೆ ಮಾಡುತ್ತೆ ಸರ್ಕಾರ ಏನಾದ್ರು ಕೆಲವೊಂದು ಸಲ ಅವ್ರ ಕೆಲಸ ಆಗಿಲ್ಲ ಮಾಡಿಲ್ಲ ಕಂಪ್ಲೇಂಟ್ ಬರ್ತದ. ಆ ಕಾರಣಕ್ಕಾಗಿ ಸಭೆಯ ಮೂಲಕ ಹೇಳೋದೇನಂದ್ರೆ ನೀವು ಏನೇ ಮಾಡ್ರಿ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಂದಿದ್ದು ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹುಡುಗರ ಕೈಗಳಿಗೆ ಕೆಲಸ ಸಿಗಬೇಕು, ಗ್ರಾಮಗಳಲ್ಲಿ ಆಸ್ತಿಗಳ ನಿರ್ಮಾಣ ಆಗಬೇಕು. ಎರಡು ಉದ್ದೇಶದಿಂದ ಈ ಯೋಜನೆ ಬಂದರು. ಒಂದು ನೋಂದಾಯಿತ ಕುಟುಂಬದಲ್ಲಿ ಯಾರು ಜಾಬ್ ಕಾರ್ಡ್ ಹೋಲ್ಡರ್ ಇರ್ತೀರಿ ಅಂಥ ಕುಟುಂಬಗಳಿಗೆ 1 ವರ್ಷದಲ್ಲಿ 100 ದಿನ ಕೆಲಸ, 1 ವರ್ಷನಾಗ 100 ದಿನ ನೀವು ಯಾವಾಗಲೂ ಅರ್ಜಿ ಸಲ್ಲಿಸ್ಬೋದು. ಈಗ ಈಗೇನಿರ್ತಾರೆ ಕೂಲಿ ಕಾರ್ಮಿಕರಿಗೆ ನಮ್ಮಲ್ಲಿ ಟೋಟಲ್ ಆಗಿ ನಮ್ಮ ಪಂಚಾಯತ್ ವ್ಯಾಪ್ತಿ ನಮ್ಮ ದೊಡ್ಡ ಪಂಚಾಯತ್ ನನಗೆ ಜಾಸ್ತಿ ದುಡ್ಡು ಖರ್ಚಾಗಬೇಕಿಲ್ಲ. ಸುಮಾರು ಕಡಿಮೆ 1 ಕೋಟಿ ಮ್ಯಾಗ ಹೋಗ್ಬೇಕು. ಯಾಕಂದ್ರೆ ಈ ನಮ್ಮ ಪಂಚಾಯತಿ ದೊಡ್ಡ ಪಂಚಾಯತಿ 30 ಲಕ್ಷ ಮಾತ್ರ ಖರ್ಚಾಗ್ಯದ. ನಮ್ಮಲ್ಲಿ ಸುಮಾರು 1,000 ಜನ ಕೂಲಿ ಕಾರ್ಮಿಕರು ಪಂಚಾಯತ್ ವ್ಯಾಪ್ತಿದಾಗ 1,000 ಜನ ನಾವು ಕೆಲಸ ಕೊಟ್ಟು ಸುಮಾರು 1 ರಿಂದ 2 ಕೋಟಿ ದುಡ್ಡು ಖರ್ಚು ಮಾಡ್ಬೋದು.
ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾಮಗಾರಿಗಳಾಗ್ತವೆ. ನೀರು ಮಾಡ್ಬೋದು, ಗ್ರಾಮ ನಮ್ಮ ದಾರಿ ರೈತರಿಗೆ ರಾಶಿ ರಸ್ತೆಗಳು ಮಾಡ್ಬೋದು. ಬರಗಾಲದಾಗ ಯಾರು ಸತ್ತಪ್ಪ ಅವರಿಗೆ ಸುಡಾಸಲಕ್ಕೆ ಜಾಗ ಇರೋಂಗಿಲ್ಲ ಅಂತ ಚಿತ್ರಾಗಾರ ಸಹ ನಾವು ಮಾಡೋದು ಅನ್ಸಿದೆ. ದನಗಳಿತ್ತಂದ್ರೆ ದನ ದೊಡ್ಡಿ, ಕುರಿಗಳಿದ್ದರೆ ಕುರಿ ದೊಡ್ಡಿ, ಹಂದಿ ಸಾಕಿ ಸಾಕಷ್ಟು ಕಾಮಗಾರಿಗಳು ನಮ್ಮಲ್ಲಿ ಈ ಯೋಜನೆ. ಸರ್ವೃದ್ಧ ರಸ್ತೆಗಳ ನಿರ್ಮಾಣ ಮಾಡ್ಬೋದು. ಇಡೀ ನಮ್ಮ ಒಂದು ನರೇಗಾ ಯೋಜನೆ ಸ್ವರ್ಗ ಮಾಡ್ಲಿಕ್ಕೆ ಅಷ್ಟು ಅವಕಾಶ ಇದೆ. ಎಷ್ಟು ಜನ ಕೂಲಿ ಕಾರ್ಮಿಕರು ಪಂಚಾಯತಿ ಕೆಲಸಕ್ಕೆ ಬರ್ತೇವೆ ಅಷ್ಟು ದುಡ್ಡು ಸರ್ಕಾರ ನಮ್ಗೆ ಕೊಡ್ತದೆ. ನೀವು ಯಾರು ಕೆಲಸಕ್ಕೆ ಬಂದಿಲ್ಲ ಅಂದ್ರೆ ದುಡ್ಡೇ ಬರಂಗಿಲ್ಲ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಈಗ ವರ್ಷಕ್ಕೆ 349 ರೂಪಾಯಿ ಕೂಲಿ ಅದ ಒಬ್ಬರಿಗೆ. ಮಹಿಳೆಯರು ಕೆಲಸ ಮಾಡ್ರಿ, ಪುರುಷರು ಕೆಲಸ ಮಾಡ್ರಿ, ಸೇಮ್ ಕೂಲಿ. ಮಹಿಳೆಯರು ಕೆಲಸ ಮಾಡಿದ್ರು 349, ಪುರುಷರು ಕೆಲಸ ಮಾಡಿದ್ರು 349. ಅನಂತರ ವಯಸ್ಸಾದ್ರೆ 60ಕ್ಕಿಂತ ವರ್ಷಕ್ಕಿಂತ ಮೇಲ್ಪಟ್ಟರೆ ಅರ್ಧ ಕೆಲಸ ಮಾಡಿದ್ರು ಒಂದು ಕೂಲಿ ಕೊಡ್ತೀವಿ ಸರ್ಕಾರ ಅವರಿಗೆ. ಈಗ ನಾವು ಬಸ್ಸಿನಾಗ ಹೋದ್ರೆ ನಿಮಗೆ ರಿಯಾಯಿತಿ ದರ ಇರ್ತಲ್ಲ, ಅದೇ ರೀತಿ ನಮ್ಮ ಉದ್ಯೋಗ ಖಾತೆಯಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟರೆ ಇರ್ತಾರೆ ಅವರಿಗೆ ಅರ್ಧ ಕೆಲಸ ಮಾಡಿದ್ರು ಒಂದು ಕೂಲಿ ಅದ. ಅದೇ ರೀತಿ ಅಂಗವಿಕಲ ಇರ್ತಾರಲ್ಲ, ಅಂಗವಿಕಲರಿಗೆ ಸಹ ಒಂದು ಉದ್ಯೋಗ ಚೀಟಿ ಸಪ್ರೇಟ್ ಆಗಿ ಕೊಡ್ಬೇಕು ಅವ್ರಿಗೆ. ಆ ಕುಟುಂಬಕ್ಕೆ ಒಂದು ಉದ್ಯೋಗ ಚೀಟಿ, ಅವ್ರಿಗೆ ಒಂದು ಉದ್ಯೋಗ ಚೀಟಿ, ಅವರಿಗೂ 100 ದಿನ ಕೆಲಸ. ಅಂಗವಿಕಲರಿಗೆ 100 ದಿನ, ವಿಶೇಷ ವರ್ಗದ ಜನರಿಗೆ ವಿಶೇಷ ಬಣ್ಣ ಚೀಟಿ ಅಂತ ಹೇಳಿ 3 ದಿನ ಕೆಲಸ ಹಾಜರಿ ತುಂಬಲ್ರಿ. ಕೆಲಸ ಇದು ಈ ಯೋಜನೆ ಸ್ವ ಇಚ್ಛೆಯಿಂದ ಅರ್ಜಿ ಸಲ್ಲಿಸಿದ್ರೆ ಕೆಲಸ. ನಮ್ಮನೆ 6 ಅಂತ ಅರ್ಜಿ ಸಿಗ್ತದೆ, ಅರ್ಜಿ ಸ್ವ ಇಚ್ಛೆಯಿಂದ ಸಲ್ಲಿಸಿದ್ರು. ಯಾರು ನಿಮ್ ಕೆಲಸ ಪಕ್ಕ ಯಾರ ಹಾಕೊಟ್ಟಿ ಹೋಗಿ ಹೇಳ್ರಿ. ಯಾರು ದುಡಿತಾರ ಅವ್ರ ಖಾತೆಗೆ ದುಡ್ಡು ಹೋಗ್ಲಿ. ಎರಡನೇದು, ನೀವು ನಮ್ಮಲ್ಲಿ 6 ಸಲ್ಲಿಸಿದ್ರೆ ಏನಾಗಬೇಕಂತ ಅರ್ಜಿ ಕೊಟ್ಟರು ಕೆಲಸ ಕೊಡ್ತಾರೆ. ಅದು ನೀವು ಕೃತಿಯಲ್ಲಿ ಸಲ್ಲಿಸ್ರಿ. ನೀವು ಕೆಲಸ ಸಲ್ಲಿಸಿ 15 ದಿವಸ ಒಳಗೆ ಕೆಲಸ ಕೊಡ್ಬೇಕು. ಕೆಲಸನೇ ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗಿ ಭತ್ಯೆ ಅಂತ ಸಿಗ್ತದೆ. ಮೊದಲೇ 30 ದಿನ ನಿಮ್ಮ ಕೂಲಿ ಶೇಕಡ 25% ಯಾರು ತಪ್ಪಿಸಿದ ಅಧಿಕಾರಿ ಇರ್ತಾರೆ ಅವ್ರ ಖಾತೆಗೆ ಜಮಾ ಮಾಡಿ ನಿಮ್ಮ ಖಾತೆ ಕೊಟ್ಟಿರ್ತಾರೆ. ನೀವು ಸುಮ್ಮನೆ ನಮ್ಗೆ ಕೆಲಸ ಬೇಕಂತ ಬಂದು ಹೇಳ್ತೀರಿ, ಓದ್ತೀರಿ, ಬರ್ತಾ ಆಗಿಲ್ಲ. ಯಾವುದೇ ಇರಲಿ ಲಿಖಿತ ದಾಖಲೆ ಇರಬೇಕು. ಕೆಲಸ ಮಾಡಿದ್ದು 15 ದಿವಸ ಒಳಗಾಗಿ ನೀವು ಸರ್ಕಾರಿ ಖಾತೆ ದುಡ್ಡು ಜಮಾ ಮಾಡ್ತೀವಿ. ಅಲ್ಲಿ ಸಹ ಇದು ಡಿಲೇ ಆಯ್ತಂದ್ರೆ 0.05% ಡಿಲೇ ಪೇಮೆಂಟ್ ಕೊಡ್ತು ಸರ್ಕಾರ. ನಿಮ್ಗೆ ಇದು ಆ್ಯಕ್ಟ್ ಅದ, ಇದು ಯೋಜನೆ ಇಲ್ಲ. ಹಿಂಗೆ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು ಅಂತೇಳಿ ಅವ್ರು ಮಾಡಿಲ್ಲ ಅಂದ್ರೆ ಇವ್ರಿಗೆ 10 ಕಡೆ ಬರ್ತಾವೆ. ಇಲ್ಲಿ ನಮ್ಮಲ್ಲಿ ಸರ 2 ದಿನದಾಗ ಅವ್ರಿಗೆ ಜಾಬ್ ಕಾರ್ಡ್ ಕೊಡ್ರಿ. ಇಲ್ರಿ ಬುಕ್ ಕೊಡ್ರಿ. ಬುಕ್ ರೀ ಆಲ್ರೆಡಿ ಬಂದವ. 2 ದಿನದಾಗ ಅವ್ರಿಗೆ ಬುಕ್ ಕೊಡಬೇಕ್ರಿ. ಹಾಂ, ನಾಳೆ ಕೆಲಸ ಮಾಡೋ ಸಮಯದಾಗ ಅಲ್ಲೂ ಸಹ ನಮ್ಗೆ ಕಂಪ್ಯೂಟರ್ ಏನು ಕೈ ಕಾಲಿ ಕೆಲಸ ಮಾಡಕ್ಕೆ ಕೆಲಸ ಮಾಡೋಕ್ಕಾಗಲ್ಲ. 15 ದಿವಸ ಕಷ್ಟ ಅಂತ ಡಾಕ್ಟರ್ಗಳ ಹೊರಪಟ್ಟಿಲ್ಲ. 15 ದಿವಸ ಪೇಮೆಂಟ್ ಸರ್ಕಾರ ಖಾತೆ ಜಮಾ ಏನೋ ಜಗದ ಮೇಲೆ ಸ್ಮಾರ್ಟ್
ಕೆಲಸ ಮಾಡ್ರಿ ಕೇಳ್ರಿ ಜಾಬ್ ಕಾರ್ಡ್ ಕೊಡ್ತಕ್ಕಂಥ ಹೇಳನೆ ಮಾಡಿ ಸರ್ ಟೋಟಲ್ ನಮ್ಮ ಪಂಚಾಯತ್ ವ್ಯವಸ್ಥೆ ಬಂದ್ ಮಾಡಿ ಇನ್ನು ಹೊಸ ಜಾಬ್ ಕಾರ್ಡ್ ಯಾರಿಗೆ ಬೇಕು ಅವ್ರು ಅರ್ಜಿ ಸಲ್ಲಿಸಿ ಜಾಬ್ ಕಾರ್ಡ್ ಬೇಕಾದ್ರೆ ಹೊಸ ಜಾಬ್ ಕಾರ್ಡ್ ಏನು ಸಿಗಂಗಿಲ್ಲ ಯಾಕಂದ್ರೆ ಅಲ್ಲಿ ಅಬ್ಸೆಂಟ್ ಮಾಡ್ತಾರೆ ಕೆಲಸ ಮಾಡಿ ಕಾರ್ಮಿಕರಿಗೆ ಮಾಡ್ತಾರೆ ಅವರು ಕಾರ್ಮಿಕರಿಗೆ ಮಾಡ್ಲತ್ತಾರ ಇಲ್ಲ 10 ದಿನ 20 ದಿನ ಕೆಲಸ ಮಾಡಿ ಬಂದಾರ ಅವ್ರು ಅವ್ರ ಹೆಸರು ಯಾಕೆ ಮಾಡಿದ್ರು ಎಲ್ಲೇ ಒಳಗೆ ಮಾಡಕ್ ಹೋಗ್ತಿದ್ದಿಲ್ಲ ಏನಂತಾನೆ ಪಂಚಾಯತ್ಗೆ ಇಷ್ಟೆಲ್ಲ ಕೆಲಸ ಸಾರ್ವಜನಿಕರು ಬರ್ತಿರ್ಲಿ ನಿಮ್ಮ ಗಮನದಲ್ಲಿ ಅಂತ ಹೇಳಿ ಸಾರ್ವಜನಿಕ ಪಾಪ ಎಲ್ಲ ಟ್ಯಾಬ್ಲೆಟ್ ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ಯಾರ ಯಾಕೆ ಮಾಡ್ಯಾರ ನಿಮ್ಗೋಸ್ಕರ ಮಾಡ್ಯಾರ ಇವರು ಬೇರೆ ಇದೆಲ್ಲ ನೀವು ಏನೋ ಒಂದು ಅವ್ಯವಹಾರ ಒಳ್ಳೆ ಕೆಲಸ ಪಾರದರ್ಶಕವಾಗಿ ಇರಬೇಕು ಎಲ್ಲರೂ ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕಂತ ಉದ್ದೇಶ ಇಟ್ಟು ಇವತ್ತು ಗ್ರಾಮ ಸೇವೆ ವೇದಿಕೆ ಮಾಡಿದ್ರು ಬಟ್ ಇವೆಲ್ಲ ಆ ರೀತಿ ಮಾತಾಡಿ ಏನೇ ನಮ್ಮ ಗ್ರಾಮಕ್ಕೆ ಸೌಲಭ್ಯ ಸಿಗುತ್ತೆ ಹೋಗ್ಬೇಕೆಲ್ಲ ಕೆಲವು ಸಲ ಈಗ ಏನ್ ಮಾಡ್ಬೇಕು ನಾ ಕೆಲಸ ಬಟ್ ಅವ್ರ ಹೆಸರು ಓದ್ತಾರೆ ಸರ್ ಅವ್ರು ಕರೆಕ್ಟ್ ಇದ್ದಂದ್ರೆ ಅದು ಸರ್ಕಾರ ದುಡ್ಡು ಕಟ್ಟಬೇಕಾಗ್ತದೆ ಇಲ್ಲ ಸರ್ ಅವ್ರು ಮಾಡಿದ್ರೆ ಕರೆಕ್ಟ್ ಸಾಕ್ಷಿ ಆಧಾರ ಅವಕಾಶ ಇನ್ನೊಂದೇನಾಯ್ತು ಸರ್ ಕಳಿಸಿ ಒಂದ್ ರಿಜೆಕ್ಟ್ ಇನ್ನೊಂದೇನಾಯ್ತು ಸರ್ ಕೆಲಸ ಮಾಡಿ ರಿಜೆಕ್ಟ್ ಆಗಿದ್ದಂದ್ರೆ ಇವಾಗ
31 ಸರ್ವೆ ನಂಬರ್ 30ರಲ್ಲಿ ಹೊಲದಿಂದ ಭೀಮಶಂಕರ್ ಹೊಳೆಯವರೆಗೆ ಕಾಲುವಂತ ಬೆಂಕಿ ಹಾಕೋ ಮತ್ತೆ ಮಡಿ ಹಾಕ್ತಾವ ಇಲ್ಲ ಅದು ನಾನಿದ್ರೆ ನಮ್ಮ ತಮ್ಮ ಸರ್ವೆ ನಂಬರ್ 48 ಶರಣಪ್ಪ ಅಂಜುಟಿಗೆ ಹೊಲದವರೆಗೆ 4 ಹೊಸ ಕಾಮಗಾರಿ 11 ದಿನ ರೀ. ಇದು ಸಾಗನೂರು 3,415 ರೂಪಾಯಿ. ಗುರುನಾಥ್ ಕುಲಕರ್ಣಿ ಶ್ರೀ ಶಿವಲಿಂಗಪ್ಪ ಗಂಡ ಈರಣ್ಣ ಕುಮ್ಮರ್ಗ ಸರ್ವೆ ನಂಬರ್ ನುಗ್ಗೆ ಬೆಳೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿಕೆ ಕೊಟ್ಟರೆ ಕುಮ್ಮರ್ಗ ರೀ 2,528 ರೂಪಾಯಿ. ಗುರುನಾಥ್ ಮರಗಿ ಶಿವಲಿಂಗಪ್ಪ ಶರಣಬಸಪ್ಪ ಉಮ್ಮರ್ಗ ನುಗ್ಗೆ ಬೆಳೆ ಬೇಸಾಯ ಕೆಲಸ ಮಾಡಲಿಕ್ಕೆ 8 ದಿನ ರೀ 2,828 ರೂಪಾಯಿ. ಅಮ್ಮುಬಾಯಿ ಹನುಮಂತ ಬಂದಾಗೆ ಬರ್ತಾರೆ ಸರ್. ಇಲ್ಲಿ ಯಾರು ಬಂದಾರೋ ಇಲ್ಲಿ ಅವ್ರ ಕೆಲಸ ಮಾಡ್ಲಾರ್ದ ಕೂಲಿ ಕಾರ್ಮಿಕರ ಖಾತೆ ದುಡ್ಡು ಜಮಾ ಆಗ್ಯದ. ಒಂದು ಸಾಕ್ಷಿ ಆಧಾರಗಳನ್ನು ಕೊಟ್ಟರೆ ಕೈ ಬಿಡ್ಬೋದು ಸರ್. ಇಲ್ಲಾಂದ್ರೆ ಸರ್ಕಾರದ ದುಡ್ಡು ಕಟ್ಟಬೇಕಂತ ಸಂಬಂಧಪಟ್ಟ ನೋಡ್ಕೊಂಡೆ ಬಿಲ್ ಹಾಕಿದ್ದ. ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರ ಈಗ ಸಭೆ ಅಧ್ಯಕ್ಷರು ಮಾತಾಡ್ತಾರೆ. ಯಾರು ಒಂದೇ ಕೆಲಸ ಮಾಡ್ತಿಲ್ಲ ನೀವು ಹೋಗಿ ನಿಂದ್ರಿ ಅದ ಹೊಡ್ಕೊಂಡು ಮಾಡಲ್ಲ ಈಗ ಎಲ್ಲ ಭಾಷೆ ಕ್ಲಿಯರ್ ಯಾರ್ಯಾರು ಜಾಬ್ ಕಾರ್ಡ್ ಎಲ್ಲ ಹೇಳ್ತಿರಲ್ಲ ನಿಮ್ಮ ಹೆಸರು ತಂದ್ಕೊಡ್ರಿ. ತಂದ್ಕೊಟ್ರೆ 2 ಜಾಬ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾಬ್ ಕಾರ್ಡ್ ಮಾಡ್ಕೊಡ್ತೀವಿ. ರೇಷನ್ ಕಾರ್ಡ್ ಒಂದೇ ಜಾಬ್ ಕಾರ್ಡ್ ಕೊಡ್ತೀವಿ. ಎಕ್ಸ್ಟ್ರಾ ಬರಲ್ಲ ಆಗಿದ್ದು ನಡೆಯಲ್ಲ ಮತ್ತೆ ಡೌಟ್ ಇಲ್ಲ ಈಗ ನಾವು ನಷ್ಟ ಮಾಡೋದು ಹೇಳಾಗ್ತಲ್ಲ ನಮ್ಮ ಹೇಳ್ಬೋದು. ಈಗ
ಈಗ ಉದ್ಯೋಗ ನಡೆದದ ನಾಳೆ ಕೇಳ್ರಿ ಈಗ ಉದ್ಯೋಗ ನಡೆದದ ಕಾಕ